ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಟ್ಬಿಟ್ಟು ಅದರಲ್ಲಿ ಬಿಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿನ್ನ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ಅವರು ಬೇಲ್ ತಗೊಳ್ಳುವಂತ ಪರಿಸ್ಥಿತಿ ಬಂದಾಗ 16 ವರ್ಷ ಕೇಸ್ ನಡೆದಾಗ ಇದೇ ಚನ್ನಗಪ್ಪನವ್ರ ಕೇಳಿ FIR ಹಾಕ್ಸಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ, ಬೇರೆಯವರಲ್ಲಿ ಎಲ್ಲಿಗೆ ಹೋಗಿದ್ರು? ಕಾನೂನು ಎಲ್ಲರಿಗೂ ಒಂದೇ. ಅದನ್ನ ಅವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ತಪ್ಪೇನು ಮಾಡಿರ್ಲಿಲ್ಲ. ಆದ್ರೂ ಕೂಡ ಅವತ್ತು ಇದೇ ಜನತಾದಳ ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕಿತ್ತು. ಇದು ದಾಖಲೆ. ಯಾರು ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಲ್ಲ, ನಾನೇನ್ ಸಮುದಾಯ ಬಳಸ್ಕೊಳ್ಬೇಕಾಗಿಲ್ಲ. ನನಗೆ ಸಮುದಾಯದ ನಾನು ಹುಟ್ಟಿದೀನಿ. ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ಗೌರವ ಕೊಡ್ಬೇಕು. ಸಂವಿಧಾನ ಏನಿದೆ ಅದು ನಮ್ಮ ಮೂಲ ಗ್ರಂಥ. ಅವ್ರು ಯಾರ ಹಕ್ಕಿನ ಬಗ್ಗೆ ಯಾರ ಸಮಾಜದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾಳೆ ನಮ್ಮ ಇದು ಕಾಂಗ್ರೆಸ್ನ ಕಾರ್ಯಕ್ರಮಗಳು ಯಶಸ್ವಿಗಳು ಇವೆಲ್ಲ ಕೂಡ ಜನರಿಗೆ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ಕೆಲವು ಸಂಘಟನೆಗಳು ನಮ್ಮ ಜೊತೆ ಬಂದು ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹಳ ಸಂತೋಷ. ಎಲ್ಲರೂ ಸೇರಿ ನಾವು ಮಾಡ್ತೇವೆ. ಇಲ್ಲಿ ಅಶೋಕ್ ಅವರೇನೋ ಬೆಂಕಿ ಇಟ್ಬಿಟ್ಟು ಅದರಲ್ಲಿ ಬಿಡಿ ಸೇದ ಕೊಟ್ಬಿಟ್ಟಿದ್ದಾರೆ. ಸ್ವಾಮೀಜಿಗಳು ಮುಟ್ರೆ ನಾವು ಯಾರೋ ಸಮಾಜ ಸುಮ್ಮನೆ ಇರುವುದಿಲ್ಲ ಅಂತ. ಇದೇ ನಿರ್ಮಲಾನಂದ ಸ್ವಾಮೀಜಿಗಿನ್ನ ಮುಂಚಿತವಾಗಿ ಬಾಲಗಂಗಾಧರ ಸ್ವಾಮೀಜಿ ಇದ್ರು. ಬಾಲಗಂಗಾಧರ ಸ್ವಾಮೀಜಿ ಮೇಲೆ ಕೇಸ್ ರಿಜಿಸ್ಟರ್ ಆದಾಗ ಅವರು ಬೇಲ್ ತಗೊಳ್ಳುವಂತ ಪರಿಸ್ಥಿತಿ ಬಂದಾಗ 16 ವರ್ಷ ಕೇಸ್ ನಡೆದಾಗ ಇದೇ ಚನ್ನಗಪ್ಪನವ್ರ ಕೇಳಿ FIR ಹಾಕ್ಸಿಸಿದಾಗ ಅಶೋಕಣ್ಣ ಎಲ್ಲಿಗೆ ಹೋಗಿದ್ದ, ಬೇರೆಯವರಲ್ಲಿ ಎಲ್ಲಿಗೆ ಹೋಗಿದ್ರು? ಕಾನೂನು ಎಲ್ಲರಿಗೂ ಒಂದೇ. ಅದನ್ನ ಅವತ್ತು ಬಾಲಗಂಗಾಧರ ಸ್ವಾಮೀಜಿಯವರು ತಪ್ಪೇನು ಮಾಡಿರ್ಲಿಲ್ಲ. ಆದ್ರೂ ಕೂಡ ಅವತ್ತು ಇದೇ ಜನತಾದಳ ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕಿತ್ತು. ಇದು ದಾಖಲೆ. ಯಾರು ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಲ್ಲ, ನಾನೇನ್ ಸಮುದಾಯ ಬಳಸ್ಕೊಳ್ಬೇಕಾಗಿಲ್ಲ. ನನಗೆ ಸಮುದಾಯದ ನಾನು ಹುಟ್ಟಿದೀನಿ. ಎಲ್ಲಾ ಜಾತಿ ಎಲ್ಲಾ ಧರ್ಮಕ್ಕೂ ಗೌರವ ಕೊಡ್ಬೇಕು. ಸಂವಿಧಾನ ಏನಿದೆ ಅದು ನಮ್ಮ ಮೂಲ ಗ್ರಂಥ. ಅವ್ರು ಯಾರ ಹಕ್ಕಿನ ಬಗ್ಗೆ ಯಾರ ಸಮಾಜದ ಬಗ್ಗೆ ಮಾತಾಡೋದು ಸೂಕ್ತ ಅಲ್ಲ ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾಳೆ ನಮ್ಮ ಇದು ಕಾಂಗ್ರೆಸ್ನ ಕಾರ್ಯಕ್ರಮಗಳು ಯಶಸ್ವಿಗಳು ಇವೆಲ್ಲ ಕೂಡ ಜನರಿಗೆ ತಲುಪಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ಕೆಲವು ಸಂಘಟನೆಗಳು ನಮ್ಮ ಜೊತೆ ಬಂದು ಸಹಕಾರ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಬಹಳ ಸಂತೋಷ. ಎಲ್ಲರೂ ಸೇರಿ ನಾವು ಮಾಡ್ತೇವೆ.